ನಮಸ್ಕಾರ ವೀಕ್ಷಕರೇ, ಜಗತ್ ನ್ಯೂಸ್ ಕನ್ನಡ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಮ್ಮ ಎದುರಾಳಿ ನಮಗಿಂತ ಹೆಚ್ಚು ಶಕ್ತಿಶಾಲಿ ಆಗಿದ್ರೆ ಆಗ ಮೊದಲಿಗೆ ಶಕ್ತಿಯ ಬದಲು ಯುಕ್ತಿಯ ಉಪಯೋಗ ಮಾಡಬೇಕು. ಅವನಲ್ಲಿರೋ ವೀಕ್ನೆಸ್ಗಳನ್ನು ಗೆಸ್ ಮಾಡಿ ಅವನಿಗೆ ಎಲ್ಲಿ ಅತಿ ಹೆಚ್ಚು ನೋವಾಗುತ್ತೋ ಅಲ್ಲಿಗೆ ಹೊಡಿಬೇಕು. ಆಗ ಅವನನ್ನು ಮಂಡಿ ಉರಿಸೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಭಾರತ ಕೂಡ ಅಮೆರಿಕ ಮತ್ತು ಡೊನಾಲ್ಡ್ ಟ್ರಂಪ್ ಮಹಾಶಯನ ಈ ಟ್ಯಾರಿಫ್ ವಾರನ್ನು ಎದುರಿಸೋದಕ್ಕೆ ಅದೇ ರೀತಿಯ ಚಾಣಾಕ್ಷನ ನೀತಿಯನ್ನು ಫಾಲೋ ಮಾಡ್ತಾ ಇದೆ. ನಮ್ಮ ಭಾರತ ಕಳೆದ 2 ವಾರಗಳಿಂದ ಅಮೆರಿಕಕ್ಕೆ ಕೊಡ್ತಾ ಇರುವ ಒಂದೊಂದೇ ಮಾಸ್ಟರ್ ಸ್ಟ್ರೋಕ್ಗಳು ಮುಂದಿನ ಭವಿಷ್ಯದಲ್ಲಿ ಫಾರಿನ್ ಪಾಲಿಸಿ ಕಲಿಯೋ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮ ಪಠ್ಯ ಕೂಡ ಆಗುವುದು. ಹೌದು ಸ್ನೇಹಿತರೆ, ಭಾರತದ ಈ ಚಾಣಾಕ್ಷ ನೀತಿಗಳಿಂದಾಗಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ತನ್ನ ಸುತ್ತ ಕಟ್ಟಿಕೊಂಡಿದ್ದ ಕೋಟೆಯ ಗೋಡೆಗಳು ಈಗ ಒಂದೊಂದಾಗಿ ಕುಸಿದು ಬೀಳೋದಕ್ಕೆ ಶುರುವಾಗಿವೆ. ಸ್ಕ್ರೀನ್ ಮೇಲಿರೋ ಈ ವ್ಯಕ್ತಿಯ ಚಿತ್ರವನ್ನೊಮ್ಮೆ ನೋಡಿ. ಇವರ ಹೆಸರು ಪೀಟರ್ ನವಾರೋ, ಡೊನಾಲ್ಡ್ ಟ್ರಂಪ್ ಅವರ ಅತ್ಯಾಪ್ತ ಮತ್ತು ಆರ್ಥಿಕ ಸಲಹೆಗಾರ. ಭಾರತದ ಮೇಲೆ ಟ್ರಂಪ್ ಹಾಕಿರುವ ಎಲ್ಲ ಟ್ಯಾರಿಫ್ಗಳ ಹಿಂದೆ ಇರೋ ಮಾಸ್ಟರ್ ಮೈಂಡ್ ಯಾರಪ್ಪ ಅಂದರೆ ಅದು ಇದೇ ಪೀಟರ್ ನವಾರೋ ಅನ್ನೋ ಈ ವ್ಯಕ್ತಿ. ಆದರೆ ಮೊನ್ನೆ ತನಕ ನಮ್ಮ ಭಾರತಕ್ಕೆ ಇನ್ನೂ ಹೆಚ್ಚಿನ ಟ್ಯಾರಿಫ್ ಹಾಕುವ ಬೆದರಿಕೆ ಹಾಕ್ತಾ ಇದ್ದ ಈ ಪೀಟರ್ ಮಹಾಶಯ ಈಗ ತನ್ನ ಸೋಲನ್ನು ಒಪ್ಪಿಕೊಂಡು ಭಾರತದ ಮುಂದೆ ಶರಣಾಗ್ಬಿಟ್ಟಿದ್ದಾನೆ. ಹೌದು ಸ್ನೇಹಿತರೆ, ಸ್ಕ್ರೀನ್ ಮೇಲೆ ನೀವು ಆರ್ಟಿಕಲ್ ನೋಡ್ತಾ ಇರ್ಬೋದು. ಭಾರತದ ವಿಚಾರವಾಗಿ ಮಾಧ್ಯಮಗಳ ಮುಂದೆ ಬಂದ ಪೀಟರ್ ನವಾರೋ, ಜಗತ್ತಿನ ಶಾಂತಿಯ ಮಾರ್ಗ ಭಾರತವನ್ನು ಹಾದು ಹೋಗುತ್ತದೆ. ನಾನು ಭಾರತೀಯರನ್ನು ತುಂಬಾ ಇಷ್ಟಪಡ್ತೀನಿ ಮತ್ತು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಒಬ್ಬ ಗ್ರೇಟ್ ಲೀಡರ್ ಅನ್ನೋ ಮುಖಾಂತರ ತನ್ನದೇ ಆದ ಶರಣಗತಿಯನ್ನು ಒಪ್ಕೊಂಡು ಬಿಟ್ಟಿದ್ದಾರೆ. ಸ್ನೇಹಿತರೆ, ಜಗತ್ತೇ ತಲೆಬಾಗುತ್ತೆ ಬಾಗಿಸುವಂತೆ ಮಾಡುವ ಚಾಣಾಕ್ಷತೆ ಮತ್ತು ವಿದೇಶಾಂಗ ನೀತಿ ನಮ್ಮಲ್ಲಿ ಇರಬೇಕು ಅಷ್ಟೇ. ಮೊನ್ನೆ ತನಕ ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡಿದರೆ ನಾವು ಭಾರತದ ಮೇಲೆ ಇನ್ನಷ್ಟು ಹೆಚ್ಚುವರಿ ಟ್ಯಾಕ್ಸ್ ಅನ್ನು ಹಾಕುವುದಾಗಿ ನಮಗೆ ಧಮಕಿ ಹಾಕ್ತಾ ಇದ್ದ ಇದೇ ಪೀಟರ್ ಮಹಾಶಯ ಈಗ ಪ್ಲೀಸ್ ಡೋಂಟ್ ಬೈ ರಷ್ಯನ್ ಆಯಿಲ್ ಅನ್ನೋ ಮಟ್ಟಕ್ಕೆ ಬಂದು ನಿಂತಿದ್ದಾರೆ. ಇದಕ್ಕೆಲ್ಲ ಕಾರಣ ಏನು ಗೊತ್ತಾ? ದಿನದಿಂದ ದಿನಕ್ಕೆ ಸುಧಾರಣೆ ಆಗುತ್ತಾ ಇರೋ ನಮ್ಮ ಚೀನಾ ಮತ್ತು ಭಾರತದ ಸಂಬಂಧ. ಹೌದು ಸ್ನೇಹಿತರೆ, ಅಮೆರಿಕ ಅನ್ಕೊಂಡಿತ್ತು ನಾವು ಭಾರತದ ಮೇಲೆ ಟ್ಯಾರಿಫ್ ಘೋಷಣೆ ಮಾಡಿದರೆ ಭಾರತ ಖಂಡಿತವಾಗಿ ನಮ್ಮ ಷರತ್ತುಗಳಿಗೆ ಒಪ್ಪಿಕೊಳ್ಳುತ್ತೆ. ಯಾಕಂದರೆ ಅವರ ಬಳಿ ಅಮೆರಿಕವನ್ನು ಬಿಟ್ಟು ವ್ಯಾಪಾರಕ್ಕಾಗಿ ಬೇರೆ ಹೆಚ್ಚಿನ ಆಯ್ಕೆಗಳು ಇಲ್ಲ. ಹಾಗಾಗಿ ಅವರು ನಮ್ಮ ಕಾಲಬುಡಕ್ಕೆ ಬರಲೇಬೇಕು ಅಂತ ಅಂದ್ಕೊಂಡಿತ್ತು. ಆದರೆ ನಮ್ಮ ಭಾರತ ಸಮಯದ ಕರೆಗೆ ಹೋಗೊಟ್ಟು ತನ್ನ ಫಾರಿನ್ ಪಾಲಿಸಿಯನ್ನು ಕೇವಲ ಒಂದೇ ತಿಂಗಳಲ್ಲಿ ಯಾವ ರೀತಿ ಬದಲಾವಣೆ ಮಾಡಿಕೊಳ್ತು ಅಂದರೆ ಡೈರೆಕ್ಟಾಗಿ 180 ಡಿಗ್ರಿ ಟರ್ನ್ ಹೊಡೆದು ಚೀನಾದ ಜೊತೆ ತನ್ನ ಮಾತುಕತೆಗಳನ್ನು ಶುರು ಮಾಡ್ಕೊಂಡ್ಬಿಡ್ತು. ಇದರಿಂದಾಗಿ ಅಮೆರಿಕ ಭಾರತದ ಮೇಲೆ 50% ಟ್ಯಾಕ್ಸನ್ನು ಹಾಕೋದಕ್ಕೆ ಹೋಗಿ ಅವರದ್ದೇ ದೇಶದ ಭವಿಷ್ಯಕ್ಕೆ ತನ್ನದೇ ಕೈಯಲ್ಲಿ ಕೊಳ್ಳಿಯನ್ನು ಇಟ್ಕೊಂಡ ಹಾಗಾಗಿದೆ. ಯಾಕಂದರೆ ಇಡೀ ಏಷ್ಯಾದಲ್ಲಿ ಭಾರತವನ್ನು ಬಿಟ್ಟು ಚೀನಾ ದೇಶದ ವಿರುದ್ಧ ಎದೆ ಕೊಟ್ಟು ನಿಲ್ಲುವ ಸಾಮರ್ಥ್ಯ ಬೇರೆ ಯಾವುದೇ ದೇಶಗಳಿಗೆ ಇಲ್ಲ. ಭಾರತ ಚೀನಾ ಒಂದಾಗ್ಬಿಟ್ರೆ ಇನ್ನೇನು 1-2 ದಶಕಗಳಲ್ಲಿ ಚೀನಾ ವರ್ಲ್ಡ್ ಸೂಪರ್ ಪವರ್ ಆಗಿ ಅಮೆರಿಕವನ್ನು ಹಿಂದಿಕ್ಕುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಅಮೆರಿಕ ಚೀನಾವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅಂದರೆ ಅದು ಭಾರತದ ಸಹಾಯ ಇಲ್ಲದೆ ಅಸಾಧ್ಯ ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಹೌದು ಸ್ನೇಹಿತರೆ, ಒಂದು ಕಾಲದಲ್ಲಿ ಜಗತ್ತಿನ ಸೂಪರ್ ಪವರ್ ಅನ್ಸ್ಕೊಂಡಿದ್ದ ಜರ್ಮನಿಯ ಹಿಟ್ಲರ್ನ ನಾಜಿ ಸಾಮ್ರಾಜ್ಯವನ್ನು ತಡೆಯೋದಕ್ಕೆ ಅಮೆರಿಕ ಯುರೋಪಿನ ಎಲ್ಲ ಪ್ರಮುಖ ದೇಶಗಳ ನೆರವನ್ನು ಪಡೆದಿತ್ತು. ನಂತರ ಜಗತ್ತಿನ ಸೂಪರ್ ಪವರ್ ಅಂತ ಅನ್ಸ್ಕೊಳ್ಳೋಕ್ಕೆ ಶುರುವಾಗಿದ್ದ ಸೋವಿಯತ್ ಯೂನಿಯನ್ ರಷ್ಯಾವನ್ನು ತನ್ನ ಹದ್ದುಬಸ್ತಿನಲ್ಲಿ ಇಡೋದಕ್ಕಾಗಿ ಅಮೆರಿಕ ನ್ಯಾಟೋ ಸಂಘಟನೆಯನ್ನು ಕೂಡ ನಿರ್ಮಾಣ ಮಾಡಿತ್ತು. ಅದೇ ರೀತಿ ಮುಂದೆ ಚೀನಾವನ್ನು ತನ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕು ಅಂದರೆ ಅಮೆರಿಕಕ್ಕೆ ಭಾರತದ ನೆರವು ಖಂಡಿತ ಬೇಕೇ ಬೇಕು. ಜಗತ್ತಿನ ಪ್ರಮುಖ ದೇಶಗಳ ನೆರವು ಇಲ್ಲದೆ ಎಷ್ಟೇ ದೊಡ್ಡ ಶಕ್ತಿಶಾಲಿ ದೇಶ ಆಗಿದ್ರೂ ಕೂಡ ಅದು ಹೆಚ್ಚು ದಿನಗಳ ಕಾಲ ಸೂಪರ್ ಪವರ್ ಆಗಿ ಉಳಿಯೋದಕ್ಕೆ ಖಂಡಿತ ಸಾಧ್ಯವೇ ಇಲ್ಲ. ಆದರೆ ಈ ಡೊನಾಲ್ಡ್ ಟ್ರಂಪ್ ಮಹಾಶಯ ಜಗತ್ತಿನ ಎಲ್ಲ ದೇಶಗಳ ಮೇಲೆ ಒಂದೇ ಸಲಕ್ಕೆ ಟ್ಯಾಕ್ಸನ್ನು ಹಾಕಿ ಎಲ್ಲ ದೇಶಗಳ ಜೊತೆ ಸಂಬಂಧವನ್ನು ಹಾಳು ಮಾಡಿಕೊಂಡು ಈಗ ತನ್ನ ತಲೆಯ ಜೊತೆ ತನ್ನ ದೇಶದ ಕಿರೀಟವನ್ನು ಕೂಡ ಮಣ್ಣು ಪಾಲು ಮಾಡೋದಕ್ಕೆ ಹೊರಟಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅವರ ಈ ಮೂರ್ಖತನದಿಂದ ಆಗಿರುವ ತಪ್ಪಿನ ಬಗ್ಗೆ ಈಗ ಅಮೆರಿಕದ ಜನತೆಗೆ ಅರಿವು ಮೂಡೋದಕ್ಕೆ ಶುರುವಾಗಿದೆ. ಅಮೆರಿಕ ತನ್ನ ಎಲ್ಲ ಕಾರ್ಡ್ಗಳನ್ನು ಈಗಾಗಲೇ ಶೋ ಮಾಡಿ ಆಗಿದೆ. ಇನ್ನೇನಿದ್ರು ನಮ್ಮ ಭಾರತದ ಸರದಿ. ಈಗ ನೀವು ನೋಡ್ತಾ ಇರೋದು ಬರೀ ಟ್ರೈಲರ್ ಅಷ್ಟೇ. ನಮ್ಮ ಭಾರತದ ಪ್ರಧಾನಿ ಚೀನಾಗೆ ಭೇಟಿ ನೀಡುವ ದಿನ ನೀವು ನೋಡಿ, ಅಮೆರಿಕದಲ್ಲಿ ಒಂದು ದೊಡ್ಡ ಆಂತರಿಕ ಕಲಹವೇ ನಡೆಯುವ ಸಾಧ್ಯತೆ ಇದೆ. ಈ ವಿಷಯದಲ್ಲಿ ಮುಂದೆ ಆಗುವ ಎಲ್ಲ ಬೆಳವಣಿಗೆಗಳ ಇಂಚಿಂಚು ಮಾಹಿತಿಗಳನ್ನು ನಾನು ನಿಮಗೆ ನನ್ನ ಈ ಚಾನೆಲ್ನಲ್ಲಿ ತಪ್ಪದೇ ನೀಡ್ತಾ ಇರ್ತೀನಿ. ಅದಕ್ಕಾಗಿ ದಯವಿಟ್ಟು ನನ್ನ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆಯೇ ಈ ಪೀಟರ್ ನವಾರೋ ಅವರ ಶರಣಗತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು. ಜೈ ಹಿಂದ್.